Oh, this is a freaking car again. Very huge wheelbase, very long car. So it ಬಂದು Chevrolet Bel Air 1955 model. ಸೊ ಇದರಲ್ಲಿ ನಿಮಗೆ 6 ಸಿಲಿಂಡರ್ ಇನ್ಲೈನ್ ಇಂಜಿನ್ ಸಿಗ್ತಿತ್ತು, 3859 cc, 3 ಸ್ಪೀಡ್ ಮ್ಯಾನ್ಯಲ್, 123 ಹಾರ್ಸ್ ಪವರ್ ಆ್ಯಂಡ್ 281 Nm ಆಫ್ ಟಾರ್ಕ್. 145 ಟಾಪ್ ಸ್ಪೀಡ್ ಈ ಕಾರ್ದಾಗಿರುತ್ತೆ. 9595 ನೈಸ್ ನಂಬರ್. 475 ದಿಸ್ ಇಸ್ ಆಲ್ಸೋ ವೆರಿ ನೈಸ್ ನಂಬರ್. ಯಾವುದು ಈ ಕಾರು? ಅ ವೆರಿ ನೈಸ್ ಕಾರ್. ಇಸ್ ದಿಸ್ ಅ 7-seater? ನೋ, ಇಟ್ಸ್ ನಾಟ್ ಅ 7-seater, ಇಟ್ಸ್ ಅ 5-seater ಬಟ್ ವಿತ್ ವೆರಿ ಗ್ರೇಟ್ ಬೂಟ್ ಸ್ಪೇಸ್. ಸ್ಟಡ್ ಬೇಕರ್ ಚಾಂಪಿಯನ್ ರೀಗಲ್ ಕಾನ್ಸ್ಟೆಗ ಸ್ಟೇಷನ್ ವ್ಯಾಗನ್. ಓ ಮೈ ಗಾಡ್, ಅಲ್ಲಿ ಯಾವುದೋ ಒಂದು ಕಾರ್ ಅದೇ ದೊಡ್ಡ ನೇಮ್ ಇತ್ತು, ಈ ಕಾರ್ ಇನ್ನೂ ದೊಡ್ಡದಿದೆ ನೇಮು. ಹೌ ಟು ಟೆಲ್ ವಿಚ್ ಕಾರ್ ಇಸ್ ದಿಸ್? ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೇರಿಕಾ. ವಿಕ್ಟೋರಿ 6 cylinder engine, so 3041 cc, 3 speed manual, 30 horsepower and 180 Nm of torque, 145 top speed. ಯಾವುದೋ ಒಂದು ಕಾರ್ ಇಲ್ಲಿ ಮಿಸ್ಸಿಂಗ್ ಇದೆ, ಎಲ್ಲೋ ಹೋಗಿದೆ. ನೈಸ್. ಈ ಕಡೆ ಒಂದು ಚೆನ್ನಾಗಿ ರೆಡ್ ಕಲರ್ ಕಾರ್ ಇದೆ. ಏನೋ sometimes red is also my favorite color in the cars. ಬಂದು ಮ್ಯಾನುಫ್ಯಾಕ್ಚರ್ಡ್ ಇನ್ ಚೆಕೋಸ್ಲೋವಾಕಿಯಾ. ಓ ಮೈ ಗಾಡ್, ಸೀರಿಯಸ್ಲಿ ನನಗೇನು ಗೊತ್ತಿಲ್ಲ ಹೆಂಗೆ ಪ್ರೊನೌನ್ಸ್ ಮಾಡೋದು ಅಂದ್ರೆ ಯಾರು ಹಾಕ್ರಪ್ಪ ಕಮೆಂಟ್. 4 cylinder ಇನ್ಲೈನ್ ಸಿಗುತ್ತೆ, 995 cc, 3 speed manual, 27 horse power, 52 Nm of torque, ಮೆಕ್ಯಾನಿಕಲ್ ಡ್ರಮ್ ಬ್ರೇಕ್ಸ್, 100 kmph. ಒಂದು ಸ್ವಲ್ಪ ಸ್ಕೋಡಾ, ವೆರಿ ನೈಸ್. ಇನ್ನು ಅವಾಗ ನಮ್ಮ ವ್ಯಾಗ್ ಜೊತೆ ಇವರು ಇದು ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಇನ್ 1937 ಅವ್ರು ಇನ್ನೂ ವ್ಯಾಗ್ ಜೊತೆ ಟೈಅಪ್ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ. ಸೊ ಸ್ಕೋಡಾ ಪಾಪ್ಯುಲರ್ 2420 ರೋಸ್ಟರ್. ನೈಸ್ ಕಾರ್, ದಟ್ಸ್ ವೈ ಐ ಲೈಕ್ ಇಟ್. ಓ ಮೈ ಗಾಡ್, ಲುಕ್ ಅಟ್ ದಟ್ ಲೋಗೋ, ಕ್ರೇಜಿ ಲೋಗೋ. ಇಲ್ಲಿ ಸ್ಕೋಡಾ ಲೋಗೋ ಕಾಣಿಸ್ತಾ ಇದೆಯಾ? ನೈಸ್, ವೆರಿ ನೈಸ್. Headlights, the wheels, nice car. It was a 2+1 3-seater. How they used to sit on this, one step ಇಲ್ಲೊಂದು ಕಾಲಿಟ್ಟು ಆಮೇಲೆ ಒಳಗೆ ಕೂತ್ಕೋತಿದ್ರು ಅನ್ಸುತ್ತೆ. ಇಟ್ಸ್ ಅ ನೈಸ್ ಕಾರ್. ಟಾಪ್ ಏನು ಚೆನ್ನಾಗಿದೆ ಕಾರು. ಓಪ, ಸಿ ಆನ್ ದಟ್ wheels also those Skoda logo, looking amazing. Chevrolet Impala ಅನ್ನೋ ಕರೀತೆ, ಕ್ರೇಜಿ ಲಾಂಗ್, ಫ್ರೀಕಿಂಗ್ ವೆರಿ 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 ಲಾಂಗ್. ಇಲ್ಲಿವರೆಗೂ ನಾನು ನೋಡಿದಷ್ಟು ಕಾರ್ಸ್ಗಳಲ್ಲಿ ಸುಪ್ರೀಮ್ಲಿ ಲಾಂಗ್ ಅಂತ ಇರೋದು ಇದೆ ಕಾರ್, Chevrolet Impala. ಗ್ರೇಟ್ ಬ್ರ್ಯಾಂಡ್ Chevrolet ಕ್ರೂಸ್ ಆಗಿರ್ಬೋದು, ನಾನು ನೋಡಿದ ಮಟ್ಟಿಗೆಲ್ಲ ಇಟ್ ವಾಸ್ ಅ ಗ್ರೇಟ್ ಕಾರ್. ವೈ ದೇ ಡಿಸ್ಕಂಟಿನ್ಯೂಡ್? ನಮ್ಮ ಜನಕ್ಕೆ ಬಿಟ್ಟೋದ್ಮೇಲೆ ಒಂದು ಅದರ ಬೆಲೆ ಗೊತ್ತಾಗೋದು. ಸೊ they went off and we know the value of the Chevrolet Cruze, the diesel rocket. So ಇದು ಬಂದು Chevrolet Impala 1965 ಅಲ್ಲಿ ಬಂದಿದ್ದು. 6 cylinder inline engine, 3768 cc ಇಂಜಿನ್ ಬರುತ್ತೆ, 3 speed manual, 140 horse power and 298 Nm of torque, 154 top speed. ಸೊ ಒಂದು ಟಾಪ್ ಫ್ಲೋರಲ್ಲಿ ಎಲ್ಲ ಕವರ್ ಮಾಡಿದಾದ್ಮೇಲೆ ಈಗ ಲೆಟ್ಸ್ ಗೋ ಟು ದಿ ಗ್ರೌಂಡ್ ಫ್ಲೋರ್. ಅಲ್ಲೂ ಒಂದಷ್ಟು ಕಾರ್ಸ್ಗಳಿದೆ. ಇದಿಷ್ಟು ವಿಂಟೇಜ್ ಕಲೆಕ್ಷನ್ ಆದರೆ ಅಲ್ಲಿ ಒಂದಷ್ಟು ನಾವು ನೋಡಿರೋವಂಥ ಒಂದು ಕಾರ್ಸ್ಗಳು, ಒಂದು ಸ್ವಲ್ಪ ಲೇಟೆಸ್ಟ್ ಜನರೇಷನ್ ಕಾರ್ಸ್ಗಳಿದೆ. ಸೊ ಲೆಟ್ಸ್ ಗೋ ಟು ದಿ ಗ್ರೌಂಡ್ ಫ್ಲೋರ್ ನಾವು. ಸೊ ಇಲ್ಲೊಂದಷ್ಟು ಕಾರ್ ಲೋಗೋಗಳನ್ನ ಇಟ್ಟಿದ್ದಾರೆ. ಸೊ ನನ್ನ ಕಣ್ಣಿಗೆ ಬಿದ್ದಂಥದ್ದು ಅಮರ ಫೇವ್ರೇಟ್ Volkswagen ಆ್ಯಂಡ್ ಸ್ಕೋಡಾ. ಸೊ ಅದು ಬಂದು Volkswagen, ಇದು ಬಂದು ಸ್ಕೋಡಾ. Sucras 260 Miltech Truck 1981, ಮ್ಯಾನುಫ್ಯಾಕ್ಚರ್ಡ್ ಇನ್ ಸೋವಿಯತ್ ಯೂನಿಯನ್ ಅನ್ನೋ ಒಂದು ಟ್ರಕ್ ಇದೆ. ಇಟ್ ವಾಸ್ ಆನ್ ಆರ್ಮಿ ಟ್ರಕ್, ಹ್ಯೂಜ್. ಇದರಲ್ಲಿ ಬಂದು 8 cylinder ಇಂಜಿನ್ ಸಿಗ್ತಿತ್ತು, 14.9 liter ಇಂಜಿನು, 8 ಟ್ರಾನ್ಸ್ಮಿಷನ್, 300 horse power and ಮೈ ಗಾಡ್ 1079 Nm ಆಫ್ ಟಾರ್ಕ್. ಟಾಪ್ ಸ್ಪೀಡ್ ಬಂದು 63. ಅಬ್ಬಾ, ಇದನ್ನ ತಡೆಯೋ ಬ್ರೇಕ್ ಇದೆಯಲ್ಲ, ಏರ್ ಬ್ರೇಕ್, ಕ್ರೇಜಿ. ಇದನ್ನ ಹಿಡಿಬೇಕಲ್ಲ ಬ್ರೇಕ್, ಎಷ್ಟು ದೊಡ್ಡದಿದೆ ಅಂದರೆ ಫ್ರಂಟ್ ತೋರಿಸ್ಕೊಡೋದಾದ್ರೆ ಸಿ ಅಮೇಝಿಂಗ್. ಇಟ್ಸ್ ವೆರಿ ಹ್ಯೂಜ್ ಆ್ಯಂಡ್ ಇಟ್ಸ್ ಅ 6-wheel truck. ಕ್ರೇಜಿ 6-wheel truck, ಇಟ್ ಇಸ್ ವೆರಿ ವೆರಿ ಕ್ರೇಜಿ. ಸೊ ಹಾಗೆ ಬಂದರೆ ಇಲ್ಲಿ Chevrolet ಅವ್ರದ್ದೊಂದು ಆರ್ಮಿ ಇದೆ. ಸೊ ಇದೆಲ್ಲ ನಮ್ಮ ಆರ್ಮಿಯವ್ರು ಯೂಸ್ ಮಾಡ್ತಿದ್ರು. ಸೊ ಇದು ಬಂದು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. Chevrolet ಮಿಲ್ಟ್ರಿ ಒಂದು US ಆರ್ಮಿದು KSI ರೇಡಿಯೋ ಟ್ರಕ್ ಆಗಿತ್ತು. ಸೊ ಇದರಲ್ಲಿ 45 ಇದು ಬಂದಿದ್ದು. ಬರ್ತಾ ಇದ್ರೆ ಸ್ಟಿಯರ್ ಪುಚ್ ಹ್ಯಾಫ್ಲಿಂಗರ್.
ಅವರ ಕಷ್ಟ ಅವರವ್ರಿಗೆ ಗೊತ್ತು. This is also an army truck CAZ 69 manufactured in Russia 1953. ಒಂದು ಸೆಕೆಂಡ್ಗೆ ಭಯ ಆಗುತ್ತೆ ಇದು ನೋಡ್ತಿದ್ರೆ. ಸೀರಿಯಸ್ಲಿ ಆ ಲೀಫ್ ಸ್ಪ್ರಿಂಗ್ಸ್ ಎಲ್ಲ ನೋಡಿ, ಇದೆಲ್ಲ ಒಂದು ಟ್ರಕ್ಗಳಲ್ಲಿ ಬರುತ್ತಲ್ಲ, those leaf springs and all, if you can see over here and here. Oh god, look at it. ಏನು ಗ್ರೌಂಡ್ ಕ್ಲಿಯರೆನ್ಸ್ ಇರಬೇಡ. ಸ್ಟೀರಿಂಗ್ ಆಕ್ಸಿಲ್ ನೋಡಿ, ಅದು ಒಂದು ಗನ್ ಇದೆ. ಅಲ್ಲಿಂದ ಕುತ್ಕೊಂಡು ಶೂಟ್ ಮಾಡ್ತಿದ್ರು ಅನ್ಸುತ್ತೆ. ವಾಟ್ ಇಸ್ ದಟ್? ಇಸ್ ದಟ್ ಅ ಬುಲೆಟ್ ಮಾರ್ಕ್ ಇನ್ ದಟ್ ಕ್ಲಾಸ್? ಮೇ ಬಿ ಇಟ್ ಕುಡ್ ಬಿ ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಕುಡ್ ಬಿ ಅ ಬುಲೆಟ್ ಮಾರ್ಕ್. ಸೊ ಕ್ಯಾಸ್ಪರ್ ಮಾರ್ಕ್ 2 ಮೈನ್ ರೆಸಿಸ್ಟೆಂಟ್ ಆಂಬುಷ್ ಪ್ರೊಟೆಕ್ಟೆಡ್ ವೆಹಿಕಲ್ ಯೂಸ್ಡ್ ಇನ್ ಇಂಡಿಯನ್ ಆರ್ಮಿ. ನಮ್ಮ ದೇಶದ ಸೈನ್ಯ ಇದನ್ನು ಯೂಸ್ ಮಾಡ್ತಿದ್ದು. ಪ್ರೌಡ್ ಫೀಲಿಂಗ್. ಸೊ ಮರ್ಸಿಡೀಸ್ ಬೆನ್ಸ್ ಕ್ಯಾಸ್ಪರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಇದರಲ್ಲಿ ಯೂಸ್ ಮಾಡ್ತಿದ್ದು. 6 ಸಿಲಿಂಡರ್ 4 ವೀಲ್ ಡ್ರೈವ್ 4 ಸ್ಪೀಡ್ ಮ್ಯಾನ್ಯುಯಲ್ 125 ಕಿಲೋಮೀಟರ್ಸ್ ಆಫ್ ಹಾರ್ಸ್ ಪವರ್ ಆ್ಯಂಡ್ 560 Nm ಆಫ್ ಟಾರ್ಕ್. ಫಿನೆಮೆಟಿಕ್ ಬ್ರೇಕ್ಸ್ ಅಂತ ಇದ್ರಲ್ಲಿ ಬರ್ತಾ ಇದ್ದಿದ್ದು. ಏನಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಇಫ್ ಎನಿವನ್ ನೋಸ್. 100 kmph ಟಾಪ್ ಸ್ಪೀಡ್. ವೆರಿ ವೆರಿ ನೈಸ್ ಟ್ರಕ್. ಐ ಲವ್ ದಿಸ್ ಸ್ವಿಚ್. ನನಗೆ ನಾರ್ಮಲ್ ಕಲರ್ಸ್ಗಿಂತ ಈ ಥರ ಒಂದು ಅಟ್ರಾಕ್ಟಿವ್ ಕಲರ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಆಗಬೇಕು. ವಿಲ್ಲಿಸ್ ಪಿಕಪ್ 475 ಯಾವ ಟೊಯೋಟಾ ಇಲಕ್ಸ್ ಯಾವ ನಥಿಂಗ್. ವಿಲ್ಲಿಸ್ ಪಿಕಪ್ 475 ಆಗಲೇ ಒಂದು ಪಿಕಪ್ ಟ್ರಕ್ನ ಬಿಟ್ಟಿತ್ತು 1958ಅಲ್ಲಿ. 4 ಸಿಲಿಂಡರ್ ಇನ್ಲೈನ್ ಇಂಜಿನ್ 2199cc ಇಂಜಿನ್ ಇದರಲ್ಲಿ. 3 ಸ್ಪೀಡ್ ಬೋಕ್ ವಾಂಗರ್ T90 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರ್ತಿತ್ತು. 72 ಹಾರ್ಸ್ ಪವರ್ 155 Nm ಆಫ್ ಟಾರ್ಕ್. ಟಾಪ್ ಸ್ಪೀಡ್ ಬಂದು 113. ಆಗಲೇ ಇವರು ಹತ್ತತ್ರ 2 ಲಕ್ಷ ಟ್ರಕ್ಸ್ಗಳನ್ನ ಸೇಲ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ. ಓ ಮೈ ಗಾಡ್, 12,000 ರೂಪಾಯಿ ಅಷ್ಟೇ. ಈ ವಾಚಿನ ಬೆಲೆ 12,000. ಈ ಟ್ರಕ್ಕಿನ ಬೆಲೆ ಆಗ 1958ಅಲ್ಲಿ 12,000. ನೋಡಿ ಡಿಫ್ರೆನ್ಸ್, ಎರಡು 12,000. ಯುನೋ, ಐ ಲವ್ ದಿಸ್ ವಾಚ್. ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೆನ್ಸಿವ್ ವಾಚ್. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ವೆರಿ ನೈಸ್ ಪಿಕಪ್ ಟ್ರಕ್. ಇವೆಲ್ಲ ಟ್ರಕ್ ಅಂತಾರ, ಇದೆಲ್ಲ ನೋಡಿದ್ರೆ ನೈನೇ. ದ ಮಾಫಿಯಾ ಟ್ರಕ್ಸ್, ಇದನ್ನು ನೋಡ್ತಿದ್ರೆ ಎಲ್ಲ ಶೇಕ್ ಆಗಿಬಿಡುತ್ತೆ. ಈಗಲೂ ಇದ್ರ ಮುಂದೆ ನಿಂತಿದ್ರೆ ತಪ್ಪಿ ಇದೇನಾರು ಹಿಂಗೆ ಮೂವ್ ಆಗಿಬಿಟ್ರೆ ನಾನು ಏನಾಗ್ತೀನಿ ಅನ್ನೋದೊಂದು ಭಯ. ಟಾಟಾ. ಸೊ ಒಂದು ಟಾಟಾ, ಇನ್ನೊಂದು ಫೋರ್ಡ್ ಟ್ರಕ್ V8 8 ಸಿಲಿಂಡರ್ V8 ಇಂಜಿನ್ ಬರ್ತಾ ಇತ್ತಾ. ಮ್ಯಾನುಫ್ಯಾಕ್ಚರ್ಡ್ ಇನ್ ಅಮೆರಿಕಾ. ಗ್ರೇಟ್ ಸಿಲಿಂಡರ್ V8 ಇಂಜಿನ್, ಸಿಂಗಲ್ 2 ಬ್ಯಾರಲ್ ಕಾರ್ಬೊರೇಟರ್ ಇಂಜಿನ್ ಇರುತ್ತೆ. 6 ಫ್ರಂಟ್ ಗೇರ್ ಆ್ಯಂಡ್ 1 ರಿವರ್ಸ್ ಗೇರ್. 100 bhp ಆ್ಯಂಡ್ ಎಲ್ಲ ವೀಲ್ಗೂ ಡ್ರಮ್ ಬ್ರೇಕ್ಸ್. 120 ಟಾಪ್ ಸ್ಪೀಡ್ ಆಗಿರುತ್ತೆ. ಕ್ರೇಸಿ ಡಿಸೈನ್, ನೈಸ್ ಡಿಸೈನ್, ಲವ್ ಇಟ್. ಓಕೆ, ಟಾಟಾ ಬರೋದಾದ್ರೆ ಇದರಲ್ಲಿ ಬಂದು 6 ಸಿಲಿಂಡರ್ ಡೀಸೆಲ್ 4.6 ಲೀಟರ್ ಇಂಜಿನ್ ಬರ್ತಾಯಿತ್ತು. 5 ಸ್ಪೀಡ್ ಮ್ಯಾನ್ಯುಯಲ್ 90 ಹಾರ್ಸ್ ಪವರ್ ಆ್ಯಂಡ್ 277 Nm ಆಫ್ ಟಾರ್ಕ್ ಬರ್ತಾಯಿತ್ತು. 100 kmph. ಈಗ ನಮ್ಮ ಫೇವ್ರೇಟ್, ನಮ್ಮ ಒಂದು ಐಕಾನಿಕ್ ಹೀರೋದು ಕಾರ್ ಇದೆ ಇಲ್ಲಿ. ಲೆಟ್ಸ್ ಗೋ. ಯಾರು ಅಂತ ಇಷ್ಟು ಬೇಗ ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಕಮೆಂಟ್ ಮಾಡಿ. ಓಕೆ, ಇನ್ 3, 2, 1. ವಿಷ್ಣು ದಾದಾ. ಎಸ್, ವಿಷ್ಣುವರ್ಧನ್ ಸರ್ದು ಇದೊಂದು ಕಾರ್ ಆಗಿತ್ತು. ಇದೇ ಕಾರಲ್ಲಿ ಅವರು ಓಡಾಡ್ತಿದ್ರು. ಟ್ಯಾಟ್ಸನ್ ಬ್ಲೂಬರ್ಡ್ 1.8 GL ಮ್ಯಾನುಫ್ಯಾಕ್ಚರ್ಡ್ ಇನ್ ಜಪಾನ್. ನಿಸಾನ್ ಅವ್ರದ್ದು ಇಂಜಿನ್ ಇದರಲ್ಲಿ ಬರ್ತಾ ಇತ್ತು. 18 4 ಸಿಲಿಂಡರ್ ಇನ್ಲೈನ್ ಇಂಜಿನ್ 4 ಸ್ಪೀಡ್ ಮ್ಯಾನ್ಯುಯಲ್ 88 ಹಾರ್ಸ್ ಪವರ್ ಆ್ಯಂಡ್ 133 Nm ಆಫ್ ಟಾರ್ಕ್. ವೆರಿ ನೈಸ್. 165 ಟಾಪ್ ಸ್ಪೀಡ್. ಸೊ ಫಿಯಟ್ ಅವರ ಇನ್ನೊಂದು ಕಾರ್ ಇದೆ, ಫಿಯಟ್ 1100 ಎಲಿಗೆಂಟ್ ಅಂತ. ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಲಿ. ಕ್ರೇಜಿ. ಫಿಯಟ್ ಅವರ ಇನ್ನೊಂದು 1100 ಸೆಲೆಕ್ಟ್ ಅನ್ನೋ ಒಂದು ಮಾಡಲು 1962 ಅಲ್ಲಿ ಇದು ಬಂದಿದ್ದು. ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಕಾರ್. ಏನು ಅದಕ್ಕಿಂತ ಇದಕ್ಕೆ ಒಂದು ಶೇಪ್ ಚೇಂಜ್ ಇದೆ, ರಿಯರ್ ಡಿಕ್ಕಿ ಶೇಪು. ನೈಸ್. ಫಿಯಟ್ ಅವರ ಮತ್ತೊಂದು ಕಾರ್ ಫಿಯಟ್ 1100 ಸೂಪರ್ ಸೆಲೆಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಲಿ. ಫಿಯಟ್ ಅವ್ರನ್ನ 3 ಮಾಡೆಲ್ ಇತ್ತು ಅನಿಸುತ್ತೆ 1100 ಅಲ್ಲಿ. ಸೊ ನೈಸ್. 12,500 ಒರಿಜಿನಲ್ ಪ್ರೈಸ್. ಫೋರ್ಡ್ ಡೆಲೈಟ್ 1100 ದ ಫೇಮಸ್ ಪ್ರೀಮಿಯರ್ ಪದ್ಮಿನಿ 24 ಅಲ್ಲಿ ಬಂದಿದ್ದು. ಸೊ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ 1089cc 4 ಸ್ಪೀಡ್ ಮ್ಯಾನ್ಯುಯಲ್ 47 bhp and 71 Nm ಆಫ್ ಟಾರ್ಕ್ ಬರ್ತಾ ಇತ್ತು. ಟಾಪ್ ಸ್ಪೀಡ್ ಬಂದು 140 kmph. ವೆರಿ ಕ್ರೇಜಿ ಟಾಪ್ ಸ್ಪೀಡ್. ಮರ್ಸಿಡೀಸ್ ಕಂಪ್ನಿಯವರ ಒಂದು ಕಾರ್ ಆಗಿರುತ್ತೆ. ವೆರಿ ನೈಸ್. ಮರ್ಸಿಡೀಸ್ ಬೆನ್ಸ್ 240D 1980 ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಸೊ ಈ ಮರ್ಸಿಡೀಸ್ ಬೆನ್ಸ್ಗಳು
ಒಂದು ಲೇಟೆಸ್ಟ್ ಅಂದರೆ ಈಗ 1980s ಆದಮೇಲೆ ಬಂದಿದ್ದಂಥ ಕಾರ್ಗಳು ತುಂಬ ಜನ ನೋಡಿರ್ತೀರ. ಇದನ್ನಂತೂ ರೋಡ್ಗಳಲ್ಲಿ ನೋಡಿರ್ತೀರ, ಡೆಫಿನೆಟ್ಲಿ ನೋಡಿರ್ತೀರ. 200D. ಸೊ ಹಿಂಗೆ ಬರ್ತಾ ಇದ್ರೆ ದರ್ ಇಸ್ ಅ BMW. ಲುಕ್ ಎಟ್ ದಟ್ ಅಲಾಯ್ ವೀಲ್ ಡಿಸೈನ್, ಇನ್ಸೇನ್, ಇಟ್ಸ್ ವೆರಿ ಗುಡ್. ನನಗೆ ಈ ಒಂದು ಶೇಪ್ BMW ಸ್ಕರ್ಟ್ ತುಂಬ ಇಷ್ಟ. ಇಟ್ಸ್ ವೆರಿ ಕೂಲ್, ಕ್ಲಾಸಿ, ಎಲಿಗೆಂಟ್ ಆ್ಯಂಡ್ ಒಂದು ಒಳ್ಳೆ ಫೀಲ್ ಇದೆ ಫ್ರಂಟ್ ಫೇಸ್ ಲುಕ್ಕಲ್ಲಿ. ಈಗಿನ ಜನ್ರೇಷನ್ BMW ನಾನು ಹೇಳ್ತೀನಿ ಕಂಪೇರ್ ಮಾಡೋದು. BMW E32 7 Series 1993 ಮಾಡೆಲ್. ಇದರಲ್ಲಿ 12 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 2998cc ಇಂಜಿನ್ ಸಿಗುತ್ತೆ. 4 ಸ್ಪೀಡ್ ಆಟೋಮೆಟಿಕ್. ಆ್ಯಂಡ್ ಇದರಲ್ಲಿ ನಿಮಗೆ 296 ಹಾರ್ಸ್ ಪವರ್ ಆ್ಯಂಡ್ 450 Nm ಆಫ್ ಟಾರ್ಕ್ ಬರುತ್ತೆ. 250 ಟಾಪ್ ಸ್ಪೀಡ್. ಟೊಯೋಟಾ ಕೊರೋಲಾ 1.6 GL 1990 ಮಾಡೆಲ್. ನೈಸ್, ಚೆನ್ನಾಗಿದೆ. ಚಿಕ್ಕ ವಯಸ್ಸಲ್ಲಿ ಆ ಒಂದು ನೋಡಿದ್ರೆ ಆ ಲೋಗೋ, ಐ ಯೂಸ್ ಟು ಲವ್ ಇಟ್. ಜಾಗ್ವಾರ್ XJ6 2005 ಮಾಡಲು, 33 ಟಾಪ್ ಸ್ಪೀಡ್, ವೆರಿ ನೈಸ್. ಸೊ ಹಾಗೆ ಬಂದರೆ ಇನ್ನೊಂದು ಮ್ಯಾಸಿವ್ ವೀಲ್ ಬೇಸ್ ಇರುವಂಥ ಕಾರ್ ಇದೆ, ಕ್ಯಾಡಿಲಾಕ್ ಫ್ಲೀಟ್ವುಡ್ 1989 ಮಾಡೆಲ್. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಅಮೇರಿಕಾದಲ್ಲಿ. GM ಕ್ಯಾಡಿಲಾಕ್ HT ಸೀರೀಸ್ ಅಂತ V8 ಇಂಜಿನ್ ಬರ್ತಾ ಇತ್ತು ಇದರಲ್ಲಿ. 4467cc ಆ್ಯಂಡ್ 155 ಹಾರ್ಸ್ ಪವರ್ ಆ್ಯಂಡ್ 325 Nm ಆಫ್ ಟಾಪ್. ಫ್ರಂಟ್ ವೀಲ್ಸ್ ಡಿಸ್ಕ್ ಬರ್ತಿತ್ತು, ರಿಯರ್ ವೀಲ್ ಡ್ರಮ್ ಬ್ರೇಕ್ ಬರ್ತಿತ್ತು. ಟಾಪ್ ಸ್ಪೀಡ್ ಬಂದು 187 kmph. ಓಹೋ ನಂಬರ್ ನೋಡಿ. ಈ ನಂಬರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಡ್ರೋ, ಈ ನಂಬರ್ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸೂಪರ್. ಈ ತರ ಒಂದು ಕಾರು ಇಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೀನ್ಸ್ ಈ ನಂಬರ್ ಜೊತೆ ಕಾರ್ ಸ್ಪೆಷಲ್ ಆದ್ರೆ ಈ ನಂಬರೇ ಒಂದು ಸ್ಪೆಷಲ್. ಕಮೆಂಟ್ ಹಾಕಿ ಅವ್ರ ಫ್ಯಾನ್ಸ್ಗಳೆಲ್ಲ ಕಮೆಂಟ್ ಹಾಕಿ. ಹಾಗೆ ಬರೆದ್ರೆ 2000ನ ಅಂಬಾಸಿಡರ್ ಇಲ್ಲಿದೆ. 2000 ಮಾಡೆಲ್, 4 ಸಿಲಿಂಡರ್ ಇಂಜಿನ್, ಮಾರ್ಕ್ 4 ಸ್ಪೀಡ್ ಮ್ಯಾನ್ಯುಯಲ್, 54 ಹಾರ್ಸ್ ಪವರ್, 108 Nm ಆಫ್ ಟಾರ್ಕ್. ಫ್ರಂಟ್ ಬ್ರೇಕ್ ಮಾತ್ರ ಡಿಸ್ಕ್ ಇನ್ 2, ಡ್ರಮ್ ಬ್ರೇಕ್ಸ್ 117 ಟಾಪ್ ಸ್ಪೀಡ್. ಫೈನಲಿ ಸುತ್ಕೊಂಡಾಯಿತು, ಎಲ್ಲ ಕಾರ್ಗಳನ್ನೂ ಕವರ್ ಮಾಡಾಯಿತು. ಯಾವ್ಯಾವ್ದು ಇಂಪಾರ್ಟೆಂಟು ಅಂತ ನನಗನ್ನಿಸ್ತು ಅದರ ಒಂದು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ರೀಲ್ನ ಮಾಡಿದ್ದೀನಿ. ಸೊ ಆ ರೀಲ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ ಆ್ಯಂಡ್ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಚೆಕ್ಔಟ್ ಮಾಡಿ ಯೂಟ್ಯೂಬಲ್ಲಿ. ಯಾವುದು ನನಗೆ ಮೇನ್ ಅನಿಸ್ತು ಅದನ್ನು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಾನು ಈಗ ಐ ಜಸ್ಟ್ ಗೆಟ್ ಬ್ಯಾಕ್ ಹೋಮ್, ಸೊ ಟು ಶೋ ಎವ್ರಿಥಿಂಗ್ ಇನ್ ಡೀಟೇಲ್ಸ್. ಅದರಿಂದ ಸ್ವಲ್ಪ ವಿಡಿಯೋ ಲಾಂಗ್ ಆಗಿರ್ಬೋದು, ಸೊ ಸಾರಿ ಫಾರ್ ದ್ಯಾಟ್. ಸೊ ಇನ್ನು ಮಿಕ್ಕಿದೆಲ್ಲ ಒಂದು 7 ಮಿನಿಟ್ಸಲ್ಲೇ ವ್ಲಾಗ್ ಇರ್ತೀನಿ. ಸೊ ಫೈನಲಿ ಆಲ್ ಡನ್. ಯಪ್ಪ, ಇಲ್ಲಿ ನಿಮಗೆ EV ಚಾರ್ಜಿಂಗ್ ಸ್ಟೇಷನ್ ಕೂಡ ಇದೆ. ಯಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆನ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಗೆಟ್ ಇಟ್ ಚಾರ್ಜ್. ಮೈಸೂರು ಬ್ಯಾಂಗ್ಳೂರ್ ಹೈವೇಲೇ ಇದೆ. ಸೊ ಇನ್ಸೈಡ್ ಮಾತ್ರ ಕಾರ್ಸ್ಗಳು ತುಂಬಾ ಸಖತ್ತಾಯಿತು. ಸೊ ಐ ಹೋಪ್ ನೀವು ಇಷ್ಟು ಬೋರ್ ಆಗಿಲ್ಲ ಕೊನೆ ತನಕ ನೋಡೋದಕ್ಕೆ. ತುಂಬ ವಿಡಿಯೋ ಲಾಂಗ್ ಆಗಿಬಿಡ್ತು. ಸೊ ಐಮ್ ಸಾರಿ ಫಾರ್ ದ್ಯಾಟ್. ಇನ್ನು ಮಿಕ್ಕಿದ ವೀಡಿಯೋಸ್ ಎಲ್ಲ 7 ಮಿನಿಟ್ಸ್ ಇರ್ತೀನಿ. ಬಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಆದ್ದರಿಂದ ಸ್ವಲ್ಪ ವೀಡಿಯೋಸ್ಗಳು ಲಾಂಗ್ ಆಗೋಯ್ತು. ಬಿಕಾಸ್ ಎಲ್ಲರೂ ಸುಮ್ಮನೆ ಕಾರ್ಗಳು ತೋರಿಸ್ಕೊಬಿಟ್ಟಿದ್ರು. ಬಟ್ ನನಗೆ ಒಂದೊಂದು ಕಾರ್ನು ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದ್ದರಿಂದ ಒಂದು ಸ್ವಲ್ಪ ವೀಡಿಯೋ ಲಾಂಗ್ ಆಗಿರುತ್ತೆ. ಪ್ಲೀಸ್ ಸಜೆಸ್ಟ್ ಇಟ್. ಅಷ್ಟೇ. ಥರ ಕಂಟೆಂಟ್ಗೆ ಆಕ್ಟೇನ್ ಆಟೋಮೋಟಿವ್ ಫಾಲೋ ಮಾಡ್ಕೊಳ್ಳಿ. ಇನ್ಯಾವುದಾದ್ರು ಈ ಥರ ಮ್ಯೂಸಿಯಮ್ಗಳಿಗೆ ವಿಸಿಟ್ ಮಾಡಿ ವಿಡಿಯೋ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಆನ್ ಬಿಲೋ. ಸೊ ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.